ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಭವಾನಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿಯ ಟೆನ್ಷನ್ ಜೋರಾಗ್ತಾ ಇದೆ. ಇವತ್ತು ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿಯ ಬಗ್ಗೆ ಆದೇಶ ಹೊರಬೀಳುತ್ತೆ. ಇವತ್ತು ಆದೇಶವನ್ನ ಜನಪ್ರತಿನಿಧಿಗಳ ಕೋರ್ಟ್ ನೀಡಲಿದೆ. ಕೆಆರ್ ನಗರ ಸಂತ್ರಸ್ತೆ ಕೇಸ್ನಲ್ಲಿ ಭವಾನಿಗೆ ಬಂಧನದ ಭೀತಿ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಭವಾನಿ ರೇವಣ್ಣ ಅವರು. ಈಗಾಗಲೇ ಇದರ ವಾದ ಪ್ರತಿವಾದ ಆಗಿದೆ. ಆಲಿಸಿರುವಂತಹ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಇವತ್ತು ತೀರ್ಪನ್ನ ಪ್ರಕಟ ಮಾಡಲಿದೆ ಜನಪ್ರತಿನಿಧಿಗಳ ಕೋರ್ಟ್. ಇವತ್ತು ಜಡ್ಜ್ ಸಂತೋಷ್ ಗಜಾನನ ಭಟ್ ಈ ವಿಚಾರವಾಗಿ ತೀರ್ಪನ್ನ ನೀಡಲಿದ್ದಾರೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಇದರ ಅರ್ಜಿ ಏನಾಗುತ್ತೆ ಅನ್ನುವಂತಹ ಟೆನ್ಷನ್ನಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಇದ್ದಾರೆ. ಇವತ್ತೊಂದು ವೇಳೆ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಅಂತಂದರೆ ಅವರು ಕೂಡ ಅರೆಸ್ಟ್ ಆಗುವಂತಹ ಭೀತಿಯಲ್ಲಿ ಇದ್ದಾರೆ. ಕೆಆರ್ ನಗರ ಸಂತ್ರಸ್ತೆ ಕೇಸ್ನಲ್ಲಿ ಅವರಿಗೆ ಬಂಧನದ ಭೀತಿಗಿದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಇದರ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಕೋರ್ಟ್ ಇವತ್ತಿಗೆ ಕಾಯ್ದಿರಿಸಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ. ಈ ಒಂದು ನಿರೀಕ್ಷಣಾ ಜಾಮೀನು ಮಂಜೂರು ಆಗದೇ ಇದ್ದರೆ ಭವಾನಿ ರೇವಣ್ಣ ಅವರು ಕೂಡ ಬಂಧನದ ಭೀತಿಯನ್ನು ಎದುರಿಸಬೇಕಾಗುತ್ತೆ. ಅವರು ಕೂಡ ಬಂಧನಕ್ಕೊಳಗಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು. ಇವತ್ತು ಜಾಮೀನು ಅರ್ಜಿಯನ್ನು ಅದರ ತೀರ್ಪನ್ನು ಪ್ರಕಟ ಮಾಡಲಾಗುತ್ತೆ. ಇನ್ನು ಭವಾನಿ ಜಾಮೀನು ಅರ್ಜಿಯ ತೀರ್ಪನ್ನು ಮಧ್ಯಾಹ್ನಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಜಾಮೀನು ಅರ್ಜಿ ತೀರ್ಪು ಮಧ್ಯಾಹ್ನ 2:45ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಕೆಆರ್ ನಗರ ಸಂತ್ರಸ್ತ ಕೇಸ್ನಲ್ಲಿ ಭವಾನಿಗೆ ಬಂಧನದ ಭೀತಿ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನು ಜನಪ್ರತಿನಿಧಿಗಳ ಕೋರ್ಟ್ ಪ್ರಕಟ ಮಾಡುತ್ತೆ. ಆದರೆ ಇದು ಮಧ್ಯಾಹ್ನ 2:45ಕ್ಕೆ ಪ್ರಕಟವನ್ನು ಮಾಡಲಾಗುತ್ತೆ ಅನ್ನುವಂಥದ್ದು. ಜಾಮೀನು ತೀರ್ಪನ್ನು ಮಧ್ಯಾಹ್ನ 2:45ಕ್ಕೆ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಈ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ಇದೀಗ ಭವಾನಿ ರೇವಣ್ಣ ಅವರ ಈ ಒಂದು ನಿರೀಕ್ಷಣಾ ಜಾಮೀನಿನ ತೀರ್ಪೇನಿದೆ ಅದು 2:45ಕ್ಕೆ ಬರಬಹುದು ಅಂತ ಗೊತ್ತಾಗ್ತಾ ಇದೆ. ಏನೇನು ಮಾಹಿತಿ ಇದೆ? ಈಗಾಗಲೇ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಇದೆ ಹೊರತು SIT ಅಧಿಕಾರಿಗಳು ಬಂಧನವನ್ನ ಮಾಡ್ತೀವಿ ಅಂತ ಕೂಡ ಎಲ್ಲೂ ಕೂಡ ಹೇಳಿಲ್ಲ. ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ ಅನ್ನ ಕೊಟ್ಟು ನಿಮ್ಮ ಒಂದು ತನಿಖೆಗೆ ನಮ್ಮ ವಿಚಾರಣೆ ಒಂದು ಅಗತ್ಯ ಇದೆ ಅಂತ ಮಾತ್ರ ಹೇಳಿದ್ರು. ಆದರೂ ಕೂಡ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ಸದ್ಯ ಮೊನ್ನೆಯಷ್ಟೇ ಇದರ ವಾದ ಪ್ರತಿವಾದ ಎಲ್ಲವೂ ಕೂಡ ನಡೆದಿತ್ತು. ಅದೇ ರೀತಿಯಾಗಿ SIT ಪರ ವಕೀಲರಾಗಿರುವಂತಹ SPP ಜಗದೀಶ್ ಅವರು ಸಾಕಷ್ಟು ಗಟ್ಟಿಯಾದಂತಹ ಒಂದು ಅಂಶಗಳನ್ನ ಕೋರ್ಟ್ ಮುಂದೆ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅದು ಆಡಿಯೋ ವಿಚಾರ ಆಗಿರಬಹುದು, ಮತ್ತೆ ಇಂಡೈರೆಕ್ಟ್ ಆಗಿ ಅಂದ್ರೆ ಸ್ಥಳದಲ್ಲಿ ಇಲ್ಲದೆ ಬೇರೆ ರೀತಿಯಲ್ಲಿ ಒಂದು ರಿಮೋಟ್ ರೀತಿಯಲ್ಲಿ ಅವರೊಂದು ವರ್ಕ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ SPP ಜಗದೀಶ್ ಅವರು ಕೂಡ ಒಂದು ವಾದವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರತಿವಾದವಾಗಿ ಸಾಕಷ್ಟು ಅವರು ಭವಾನಿ ರೇವಣ್ಣ ಅವರ ಪರ ವಕೀಲರು ಕೂಡ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಅಂದ್ರೆ ಈ ರೀತಿಯಾಗಿ ಭವಾನಿ ರೇವಣ್ಣ ಅವರ ಪರ್ಟಿಕ್ಯುಲರ್ ಆಗಿ ಒಂದು ಸಿಕ್ಕಿಸಲಾಗ್ತಾ ಇದೆ. ಇದು ಈ ಒಂದು ಪ್ರಕರಣದಲ್ಲಿ ಅವರು ಪಾತ್ರ ಇಲ್ಲದಿದ್ರು ಕೂಡ ಅವರನ್ನ ಇದರಲ್ಲಿ ಆರೋಪಿಯನ್ನಾಗಿ ಮಾಡ್ತಾ ಇದೆ. ಹೀಗಾಗಿ ಇದರನ್ನ ತಪ್ಪಿಸಬೇಕು, ಹೀಗಾಗಿ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಒಂದು ಅಂಶವನ್ನ ಉಲ್ಲೇಖನ ಮಾಡಿದ್ದಾರೆ. ಹೀಗಾಗಿ ವಾದ ಹಾಗೂ ಪ್ರತಿವಾದವನ್ನ ಆಲಿಸಿರುವಂತಹ ನ್ಯಾಯಾಧೀಶರು ಇಂದಿಗೆ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಿದ್ರು, ಅಂದ್ರೆ ಮುಂದೂಡಿಕೆಯನ್ನ ಮಾಡಿದ್ರು. ನಂತರ ಈಗ ಸದ್ಯ ಒಂದು ಟೇಬಲ್ ಮೇಲೆ ಬಂದಂತಹ ಸಂಬಂಧ ಈಗ ಮತ್ತಷ್ಟು ಒಂದು ಪರಿಶೀಲನೆ ನಡೆಸಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮುಂದಿನ ಹಂತದಲ್ಲಿ ಅಂದ್ರೆ 2:45ಕ್ಕೆ ಈ ಒಂದು ಪ್ರಕರಣವನ್ನ ಮುಂದೂಡಿಕೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈ 2:45ಕ್ಕೆ ಯಾವ ರೀತಿ ತೀರ್ಪು ಹೊರಬೀಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಈಗ ಸದ್ಯ ನಿರೀಕ್ಷಣಾ ಜಾಮೀನು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇಂದು ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನಾಳೆ ಅವರ ಮನೆಗೆ ಹೋಗಿ ಅಲ್ಲಿ ಎನ್ಕ್ವೈರಿಯನ್ನ ಮಾಡ್ತಾರೆ. ಎನ್ಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ಈ ಪ್ರಕರಣದಲ್ಲಿ ಬಂಧಿತನಾಗಿರುವಂತಹ ಸತೀಶ್ ಬಾಬುವಿನ ಹೇಳಿಕೆಗಳು ಕೂಡ ಉಲ್ಲೇಖವನ್ನ ಮಾಡಲಾಗುತ್ತೆ. ಆತ ಏನೇ ಹೇಳಿಕೆಯನ್ನ ಕೊಟ್ಟಿದ್ದಾನೆ, ಭವಾನಿ ರೇವಣ್ಣ ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವರ ಅನತಿಯ ಮೇರೆಗೆ, ಅಂದ್ರೆ ಇವರಿಗೆ ಗೊತ್ತಿದ್ದು ಈ ಕಿಡ್ನಾಪ್ ನಡೆದಿದೆ ಅಂತ ಹೇಳಿ ಏನಾದ್ರೂ ಹೇಳಿಕೆಯನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಭವಾನಿ ರೇವಣ್ಣ ಅವರ ಉತ್ತರ ಏನಿದೆ ಆ ಹೇಳಿಕೆ ಸಾಮ್ಯತೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಈಗ ಸದ್ಯ ಮುಂದಿನ ಹಂತದಲ್ಲಿ 2:35 ಅಂದರೆ 2:45 ಸಂದರ್ಭದಲ್ಲಿ ಯಾವ ರೀತಿ ತೀರ್ಪು ಹೊರಬೀಳುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ. ಮಧುಕರ್, ಥ್ಯಾಂಕ್ ಯು ಅಭಿಷೇಕ್. ಸುದ್ದಿ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ನಂತರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.